ಹಲೋ ಫ್ರೆಂಡ್ಸ್, ನವೋದಯ ಫೌಂಡೇಶನ್ ಅರ್ಪಿಸುವ ಜನವರಿ 15 ಮತ್ತು 16ರ ಕನ್ನಡದಲ್ಲಿ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್ ಸೆಂಟರ್ ವರ್ಸಸ್ ಡೆಲ್ಲಿ ಆನ್ ಕಂಟ್ರೋಲ್ ಓವರ್ ಸರ್ವಿಸಸ್. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಕೋಆಪರೇಟಿವ್ ಫೆಡರಲಿಸಂ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಸರ್ವೋಚ್ಚ ನ್ಯಾಯಾಲಯದ 5 ಮಂದಿ ಕಾನ್ಸ್ಟಿಟ್ಯೂಷನಲ್ ಬೆಂಚ್ 5 ಮಂದಿ ಜಡ್ಜಸ್ಗಳನ್ನು ಒಳಗೊಂಡಂಥ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅನ್ನುವಂಥದ್ದು ಡೆಲ್ಲಿ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಡಿಸ್ಪ್ಯೂಟ್ ಒಂದನ್ನು ಈಗ ಹಿಯರ್ ಮಾಡ್ತಾ ಇದೆ. ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ಗಳ ಕಂಟ್ರೋಲ್ನ ವಿಚಾರದಲ್ಲಿ ಈಗಾಗಲೇ 5 ವರ್ಷಗಳ ಹಿಂದೆ ಇದೇ ರೀತಿಯಾಗಿ ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅನ್ನುವಂಥದ್ದು ಈ ರೀತಿಯ ಒಂದು ವಿಷಯವನ್ನು ಕೈಗೆತ್ತಿಕೊಂಡಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಫೇವರಬಲ್ನಲ್ಲಿ ಒಂದು ರೂಲಿಂಗನ್ನು ಈಗಾಗಲೇ ಹೊರತಂದಿತ್ತು. ಹಾಗಾದರೆ ಈ ಒಂದು ಡಿಸ್ಪ್ಯೂಟಿನ ಟೈಮ್ಲೈನನ್ನು ನೋಡೋದೇ ಆದರೆ 2017ರ ಜಡ್ಜ್ಮೆಂಟ್ ಏನು ತಿಳಿಸ್ತಾ ಇತ್ತು ಅಂದರೆ, ಡೆಲ್ಲಿ ಹೈಕೋರ್ಟ್ ಈ ಜಡ್ಜ್ಮೆಂಟ್ನ ವಿಚಾರದಲ್ಲಿ ಅಡ್ಮಿನಿಸ್ಟ್ರೇಷನ್ ಪರ್ಪಸಸ್ ಆಫ್ NCT ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿಯನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ LG ಅವರು ಎವ್ರಿ ಮ್ಯಾಟರ್ನಲ್ಲಿ ಎಲ್ಲ ವಿಷಯದಲ್ಲೂ ಕೂಡ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳ ಏಡ್ ಆ್ಯಂಡ್ ಅಡ್ವೈಸ್ನಲ್ಲೇ ಕಾರ್ಯ ಮಾಡಬೇಕು ಅನ್ನುವಂಥದ್ದೇನಿಲ್ಲ. ಹಿ ಈಸ್ ನಾಟ್ ಬೌಂಡ್ ಬೈ ದಿ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇನ್ ಎವ್ರಿ ಮ್ಯಾಟರ್ ಅನ್ನುವಂಥದ್ದನ್ನು ತಿಳಿಸಿತ್ತು ಆ ಸಂದರ್ಭದಲ್ಲಿ ಡೆಲ್ಲಿ ಹೈಕೋರ್ಟು. ಹಾಗೆಯೇ ಸುಪ್ರೀಂ ಕೋರ್ಟ್ನಲ್ಲಿ 2017ರಲ್ಲಿ ಇದರ ಅಪೀಲ್ ಹೋದಂಥ ಸಂದರ್ಭದಲ್ಲಿ ಆಗ ಆರ್ಟಿಕಲ್ 239A ಆಫ್ ದಿ ಕಾನ್ಸ್ಟಿಟ್ಯೂಷನ್ನಿನ ಇಂಟರ್ಪ್ರಿಟೇಷನ್ ಆಧಾರದ ಮೇಲೆ ಇದನ್ನು ಡಿಸೈಡ್ ಮಾಡೋದಕ್ಕೆ ರೆಫರ್ ಕೂಡ ಮಾಡಲಾಗಿತ್ತು ಅಪೀಲನ್ನು ಸುಪ್ರೀಂ ಕೋರ್ಟ್ನಲ್ಲಿ 2017ರಲ್ಲಿ. 2018ರಲ್ಲಿ ಇದರ ಜಡ್ಜ್ಮೆಂಟ್ ಬಂದಂಥ ಸಂದರ್ಭದಲ್ಲಿ 5 ಜಡ್ಜ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಅನ್ನುವಂಥದ್ದು ಯುನಾನಿಮಸ್ ಆಗಿ ತಿಳಿಸ್ತು. ಲೆಫ್ಟಿನೆಂಟ್ ಗವರ್ನರ್ ಆಫ್ ಡೆಲ್ಲಿಯವರು ಗೌರ್ಮೆಂಟಿನ ಅಲ್ಲಿನ ಎಲೆಕ್ಟೆಡ್ ಗೌರ್ಮೆಂಟ್ ಡೆಲ್ಲಿ ಗೌರ್ಮೆಂಟಿನ ಏಡ್ ಆ್ಯಂಡ್ ಅಡ್ವೈಸ್ನ ಮೇರೆಗೆ ಕಾರ್ಯ ಮಾಡಬೇಕು ಅಂತ ಹೇಳಿ ದೇ ಆರ್ ಬೌಂಡ್ ಟು ಡೂ ದಟ್ ಅಂತ ಹೇಳಿ ಲೆಫ್ಟಿನೆಂಟ್ ಗವರ್ನರ್ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳ ಏಡ್ ಆ್ಯಂಡ್ ಅಡ್ವೈಸ್ನ ಮೇಲೆಯೇ ಕಾರ್ಯ ಮಾಡಬೇಕು ಅಂತ ಹೇಳಿ ತಿಳಿಸಿತ್ತು. ಹಾಗೆಯೇ ಇಬ್ಬರು ಕೂಡ ಹಾರ್ಮೋನಿಯಸ್ ಆಗಿ ಒಬ್ಬರಿಗೊಬ್ಬರು ಕೋಆಪ್ರೇಟ್ ಮಾಡ್ಕೊಳ್ತಾ ಕಾರ್ಯ ಮಾಡಬೇಕು ಅಂತ ಕೂಡ ತಿಳಿಸಿತ್ತು. 2019ರ ಜಡ್ಜ್ಮೆಂಟ್ನಲ್ಲಿ ಇಬ್ಬರು ಜಡ್ಜಸ್ಗಳನ್ನು ಹೊಂದಂಥ ಸುಪ್ರೀಂ ಕೋರ್ಟಿನ ಬೆಂಚ್ ಅನ್ನುವಂಥದ್ದು ಒಂದು ಸ್ಪ್ಲಿಟ್ ವರ್ಡಿಕ್ಟನ್ನು ಡಿಲಿವರ್ ಮಾಡಿತ್ತು. ಕ್ವೆಶನ್ಸ್ ಆಫ್ ಪವರ್ಸ್ನ ವಿಚಾರದಲ್ಲಿ ಗೌರ್ಮೆಂಟ್ ಆಫ್ NCT ಆಫ್ ಡೆಲ್ಲಿ ಆ್ಯಂಡ್ ಯೂನಿಯನ್ ಗೌರ್ಮೆಂಟ್ ಓವರ್ ಸರ್ವಿಸಸ್ನ ವಿಚಾರದಲ್ಲಿ. ಹಾಗೆಯೇ ಇದನ್ನು 3 ಜಡ್ಜ್ ಬೆಂಚ್ಗೆ ಕೂಡ ಈ ಒಂದು ಮ್ಯಾಟ್ರನ್ನು ರೆಫರ್ ಮಾಡಿತ್ತು. ಅದರಲ್ಲಿ ಒಬ್ಬರು ಜಡ್ಜ್ ಮಾತ್ರ ಡೆಲ್ಲಿ ಗೌರ್ಮೆಂಟ್ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ಗಳ ವಿಚಾರದಲ್ಲಿ ಪವರನ್ನು ಹೊಂದಿರೋದಿಲ್ಲ ಅಂತ ಹೇಳಿ ರೂಲ್ ಮಾಡಿದ್ರು. ಆದರೆ ಅನದರ್ ಜಡ್ಜ್ ಟ್ರಾನ್ಸ್ಫರ್ ಆಫ್ ಪೋಸ್ಟಿಂಗ್ ಆಫ್ ಆಫೀಸರ್ಸ್ ಇನ್ ಟಾಪ್ ಎಕ್ಸಲೆನ್ಸ್ ಆಫ್ ದಿ ಬ್ಯೂರೋಕ್ರಸಿ ಅಂದರೆ ಜಾಯಿಂಟ್ ಡೈರೆಕ್ಟರ್ ಮತ್ತು ಅದಕ್ಕಿಂತ ಹೆಚ್ಚಿನ ಹುದ್ದೆಯಲ್ಲಿರ್ತಕ್ಕಂಥವ್ರು ಏನಿರ್ತಾರೆ ಅಂಥವರ ಟ್ರಾನ್ಸ್ಫರ್ ಅಥವಾ ಪೋಸ್ಟಿಂಗಿನ ವಿಚಾರಕ್ಕೆ ಬಂದಾಗ ಇದನ್ನು ಕೇಂದ್ರ ಸರ್ಕಾರ ಮಾತ್ರವೇ ಮಾಡುವಂಥದ್ದು. ಒಂದು ವೇಳೆ ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಮತ್ತು ಅಲ್ಲಿನ ಬ್ಯೂರೋಕ್ರಾಟ್ಸ್ಗಳ ನಡುವೆ ಏನಾದರೂ ಅವರ ಅಭಿಪ್ರಾಯದಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದಿದೆ ಅಂತಂಥ ಸಂದರ್ಭದಲ್ಲಿ LGಯ ಒಂದು ಅಭಿಪ್ರಾಯವೇ ಪ್ರಿವೈಲ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ತಿಳಿಸಿದರು. ಒಬ್ಬರು ಡೆಲ್ಲಿ ಗೌರ್ಮೆಂಟಿಗೆ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ಗಳು ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ಗಳ ವಿಚಾರದಲ್ಲಿ ಪವರ್ ಇರೋದಿಲ್ಲ ಅಂತ ತಿಳಿಸಿದ್ರು. ಮತ್ತೊಬ್ಬರು ಆಫೀಸರ್ಸ್ಗಳನ್ನು ಪೋಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಟ್ರಾನ್ಸ್ಫರ್ ಮಾಡುವಂಥ ಸಂದರ್ಭದಲ್ಲಿ ಅದರಲ್ಲೂ ಹೈಯರ್ ಆಫೀಷಿಯಲ್ಸ್ಗಳನ್ನು ಸೆಂಟ್ರಲ್ ಗೌರ್ಮೆಂಟ್ ಇದನ್ನು ಮಾಡಬಹುದು ಮತ್ತು LGಯ ಒಂದು ಒಪಿನಿಯನ್ ಅನ್ನುವಂಥದ್ದು ಪ್ರಿವೈಲ್ ಆಗುತ್ತೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದಂಥ ಸಂದರ್ಭದಲ್ಲಿ ಅಂತ ಹೇಳಿ ತಿಳಿಸಿತ್ತು. ಹಾಗೆ 2022ರ ಕೇಸ್ನಲ್ಲಿ ಕೇಂದ್ರ ಸರ್ಕಾರವು ಒಂದು ಲಾರ್ಜರ್ ಬೆಂಚನ್ನು ಸೀಕ್ ಮಾಡಿತ್ತು. ಯಾಕೆ ಅಂತಂದರೆ ಟ್ರಾನ್ಸ್ಫರ್ಸ್ ಆ್ಯಂಡ್ ಪೋಸ್ಟಿಂಗ್ಸ್ ಆಫ್ ಆಫೀಸರ್ಸ್ ಇನ್ ಡೆಲ್ಲಿ ಅನ್ನುವಂಥ ವಿಚಾರಕ್ಕೆ ಹೆಚ್ಚು ಪವರ್ಸ್ಗಳು ಬೇಕಾಗಿದ್ದಂಥ ಅವಶ್ಯಕತೆ ಇದ್ದಿದ್ದರಿಂದ, ಬಿಕಾಸ್ ಡೆಲ್ಲಿ ಅನ್ನುವಂಥದ್ದು ರಾಷ್ಟ್ರದ ಒಂದು ರಾಜಧಾನಿಯಾಗಿದ್ದು ಫೇಸ್ ಆಫ್ ನೇಷನ್ನ ರೀತಿಯಾಗಿರುತ್ತೆ. ಹಾಗಾಗಿ ಅದರ ವಿಚಾರದಲ್ಲಿ ಒಂದು ಲಾರ್ಜರ್ ಬೆಂಚನ್ನು ರೆಫರೆನ್ಸ್ ಬೇಕು ಅಂತ ಹೇಳಿ ಅರಸಿತ್ತು ಕೇಂದ್ರ ಸರ್ಕಾರ. ಇದಕ್ಕೆ ಕೋರ್ಟ್ ಅಗ್ರಿ ಮಾಡಿದೆ. ಲೆಜಿಸ್ಲೇಟಿವ್ ಮತ್ತು ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ದಿ ಸೆಂಟರ್ ಮತ್ತು NCT ಆಫ್ ಡೆಲ್ಲಿ ಏನಿದೆ ಇದರ ಒಂದು ಸ್ಕೋಪ್ನ ವಿಚಾರದಲ್ಲಿ ಲಿಮಿಟೆಡ್ ಕ್ವೆಶನ್ಸ್ ಅನ್ನುವಂಥದ್ದು ಇರ್ತಕ್ಕಂಥದ್ದು ಸರ್ವೀಸಸ್ನ ವಿಚಾರ ಬಂದಂಥ ಸಂದರ್ಭದಲ್ಲಿ. ಆದರೆ ಇಲ್ಲಿ ಅಥಾರಿಟೇಟಿವ್ ಪ್ರೊನೌನ್ಸ್ಮೆಂಟ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಕಡೆಯಿಂದ ಆಗಬೇಕು ಅಂತಂದರೆ ಅದು ಆರ್ಟಿಕಲ್ 145 ಆಫ್ 3 ಆಫ್ ದಿ ಕಾನ್ಸ್ಟಿಟ್ಯೂಷನ್ನ ಕಡೆಯಿಂದ ಆಗಬೇಕು ಅನ್ನುವಂಥದ್ದನ್ನು ತಿಳಿಸಿತ್ತು. ಹಾಗಾದರೆ ಈ ಇಶ್ಯೂನ ವಿಚಾರದಲ್ಲಿ ಆರ್ಗ್ಯುಮೆಂಟ್ಸ್ ಮತ್ತು ಕೌಂಟರ್ ಆರ್ಗ್ಯುಮೆಂಟ್ಸ್ ಏನಿದೆ ಅಂತ ನೋಡೋದೇ ಆದರೆ ಇಲ್ಲಿರ್ತಕ್ಕಂಥ ಫಾರ್ ಆಗಿ ಆರ್ಗ್ಯುಮೆಂಟ್ಸ್ ಏನು ಅಂದರೆ, ಕೇಂದ್ರ ಸರ್ಕಾರವು ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ಕೊಳ್ತಾ ಬಂದಿದೆ. ಡೆಲ್ಲಿ ಈಸ್ ದಿ ನ್ಯಾಷನಲ್ ಕ್ಯಾಪಿಟಲ್ ಆಗಿರೋದ್ರಿಂದ, ಇದು ಫೇಸ್ ಆಫ್ ದಿ ಕಂಟ್ರಿ ಆಗಿರೋದ್ರಿಂದ ಇದರ ಒಂದು ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ಗಳ ಕಂಟ್ರೋಲ್ ಅನ್ನುವಂಥದ್ದು ಅಪಾಯಿಂಟ್ಮೆಂಟ್ ಮತ್ತು ಟ್ರಾನ್ಸ್ಫರ್ನ ವಿಚಾರ ಅನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಇರಬೇಕು ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ತಿಳಿಸ್ತಾ ಬಂದಿದೆ. ಕೌಂಟರ್ ಆರ್ಗ್ಯುಮೆಂಟ್ಸ್ ಅಂತ ಅಂದರೆ ಡೆಲ್ಲಿ ಗೌರ್ಮೆಂಟ್ ಆರ್ಗ್ಯೂ ಮಾಡಿದೆ, ಭಾರತದ ಒಕ್ಕೂಟ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ನೋಡಿದಾಗ ಇಂಟ್ರೆಸ್ಟ್ ಆಫ್ ಫೆಡರಲಿಸಮ್ನ ವಿಚಾರದಲ್ಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ಗಳಿಗೆ ಪವರ್ ಇರಬೇಕಾಗುತ್ತೆ ಪೋಸ್ಟಿಂಗ್ ಮತ್ತು ಟ್ರಾನ್ಸ್ಫರ್ನ ವಿಚಾರದಲ್ಲಿ ಅಂತ ಹೇಳಿ ಕೌಂಟರ್ ಆರ್ಗ್ಯುಮೆಂಟ್ಸ್ಗಳನ್ನು ಕಾಣಬಹುದಾಗಿದೆ.
ಡೆಲ್ಲಿಯ ಸರ್ಕಾರವು ಹಾಗೇನೆ ಕಂಟೆಂಟ್ ಕೂಡ ಮಾಡಿದೆ. ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಗೌರ್ಮೆಂಟಿಗೆ ಡೆಲ್ಲಿ ಅಮೆಂಡ್ಮೆಂಟ್ ಆ್ಯಕ್ಟ್ 2021 ಏನಿದೆ, ಗೌರ್ಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ಅಮೆಂಡ್ಮೆಂಟ್ ಆ್ಯಕ್ಟ್ 2021 ಕೂಡ ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅನ್ನು ವೈಲೇಟ್ ಮಾಡುವಂತೆ ಇದೆ. ಆ ಒಂದು ತಿದ್ದುಪಡಿಗಳೇನು ತಂದಿದ್ದಾರೆ ಈ ಒಂದು ಆ್ಯಕ್ಟಿಗೆ, ಇದು ವೈಲೇಟ್ ಮಾಡ್ತಾ ಇದೆ ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನು ಅಂತ ಕೂಡ ಕಂಪ್ಲೇಂಟ್ ಮಾಡ್ತಾ ಇದೆ. ಹಾಗೆ ಈ ನವದೆಹಲಿಯ ಗವರ್ನೆನ್ಸ್ ಮಾಡೆಲ್ ಯಾವ ರೀತಿ ಇದೆ, ಯಾಕೆ ಇಷ್ಟೆಲ್ಲ ತಿಕ್ಕಾಟಗಳಿದೆ ಅಂತ ಅಂದರೆ, ಡೆಲ್ಲಿಯು ಒಂದು ಕೇಂದ್ರಾಡಳಿತ ಪ್ರದೇಶ UT, ಹಾಗೆಯೇ ಭಾರತ ಸಂವಿಧಾನದ ಶೆಡ್ಯೂಲ್ 1 ಅಡಿಯಲ್ಲಿ ಇದನ್ನು ನಾವು ಕಾಣಬಹುದು. ಆದರೆ ಇದು ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ NCT ಅಂತ ಕೂಡ ಆರ್ಟಿಕಲ್ 239A ಅಡಿಯಲ್ಲಿ ಇದನ್ನು ನಾವು ಕಾಣ್ತೇವೆ. ಭಾರತ ಸಂವಿಧಾನದ 69ನೇ ತಿದ್ದುಪಡಿಯಲ್ಲಿ ಇನ್ಸರ್ಟ್ ಮಾಡಲಾಗಿದೆ ಆರ್ಟಿಕಲ್ 239A ಅನ್ನು. ಇದು ಏನು ತಿಳಿಸುತ್ತೆ ಅಂತ ಅಂದರೆ, ಯೂನಿಯನ್ ಟೆರಿಟರಿ ಆಫ್ ಡೆಲ್ಲಿ ಅನ್ನುವಂಥದ್ದು ಲೆಫ್ಟಿನೆಂಟ್ ಗವರ್ನರ್ ಅವರ ಕಡೆಯಿಂದ ಅಡ್ಮಿನಿಸ್ಟರ್ ಆಗುತ್ತೆ. ಅವರು ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಎಲೆಕ್ಟೆಡ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಆಧಾರದ ಮೇಲೆ ಕಾರ್ಯ ಮಾಡ್ತಾರೆ ಅನ್ನುವಂಥದ್ದನ್ನು ತಿಳಿಸುತ್ತೆ. ಇದರ ಆಧಾರದ ಮೇಲೆ ಡೆಲ್ಲಿಯ ಸರ್ಕಾರ ಲೆಫ್ಟಿನೆಂಟ್ ಗವರ್ನರ್ ಅವರು ಎಲೆಕ್ಟೆಡ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ನೀಡುವಂಥ ಏಡ್ ಅಂಡ್ ಅಡ್ವೈಸ್ನ ಮೇಲೆ ಕಾರ್ಯ ಮಾಡಬೇಕು ಅನ್ನುವಂಥದ್ದು ಡೆಲ್ಲಿ ಸರ್ಕಾರದ ಅಭಿಪ್ರಾಯ ಆಗಿರುತ್ತೆ. ಆದರೆ ಏಡ್ ಅಂಡ್ ಅಡ್ವೈಸ್ ಅನ್ನುವಂಥ ಕ್ಲಾಸ್ ಏನಿದೆ, ಇದು ಕೇವಲ ಎಲೆಕ್ಟೆಡ್ ಅಸೆಂಬ್ಲಿ ಏನು ಪವರ್ಸ್ಗಳನ್ನು ಸ್ಟೇಟ್ ಮತ್ತು ಕನ್ಕರೆಂಟ್ ಲಿಸ್ಟಿಗೆ ಹೊಂದಿದೆ ಆ ಒಂದು ಮ್ಯಾಟರ್ಸ್ಗೆ ಮಾತ್ರವೇ ಲಿಮಿಟೆಡ್ ಆಗಿರುತ್ತೆ, ವಿತ್ ದಿ ಎಕ್ಸೆಂಪ್ಷನ್ ಆಫ್ ಪಬ್ಲಿಕ್ ಆರ್ಡರ್, ಪೊಲೀಸ್ ಆ್ಯಂಡ್ ಲ್ಯಾಂಡ್. ಈ ಮೂರನ್ನು ಎಕ್ಸೆಂಪ್ಟ್ ಮಾಡಲಾಗಿದೆ. ಇನ್ನುಳಿದಂತೆ ಯಾವುದು ಸ್ಟೇಟ್ ಆ್ಯಂಡ್ ಕನ್ಕರೆಂಟ್ ಲಿಸ್ಟ್ನ ಅಡಿಯಲ್ಲಿರುವಂಥ ಪವರ್ಸ್ ಇರುತ್ತೆ, ಅದರ ವಿಚಾರದಲ್ಲಿ ಎಲೆಕ್ಟೆಡ್ ಅಸೆಂಬ್ಲಿ ಏನು ನಿರ್ಧಾರಗಳನ್ನು ತಗೊಳ್ಳುತ್ತೆ ಅಥವಾ ಯಾವ ಏಡ್ ಆ್ಯಂಡ್ ಅಡ್ವೈಸನ್ನು LGಗೆ ನೀಡುತ್ತೆ, ಅದರ ಆಧಾರದ ಮೇಲೆ LG ಅವರು ಕಾರ್ಯ ಮಾಡಬಹುದು. ಈ ಅಂಶಗಳನ್ನು ನಾವಿಲ್ಲಿ ಕಾಣಬಹುದು. ಈ ಎಕ್ಸೆಪ್ಷನ್ಸ್ ತಿಳಿದಿರಲಿ. ಪಬ್ಲಿಕ್ ಆರ್ಡರ್, ಪೊಲೀಸ್ ಆ್ಯಂಡ್ ಲ್ಯಾಂಡ್ ಅನ್ನುವಂಥದ್ದು ಅಲ್ಲಿನ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂಥದ್ದಲ್ಲ. ಅಂದರೆ ಅಲ್ಲಿನ ಕೇಂದ್ರಾಡಳಿತ ಪ್ರದೇಶದ ಈ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಇದರ ಮೇಲೆ ಕಂಟ್ರೋಲ್ಸ್ಗಳು ಇರೋದಿಲ್ಲ. ಫರ್ದರ್ 239A ಅನ್ನುವಂಥದ್ದು ಆಲ್ಸೋ ನೋಟ್ ಮಾಡಿದೆ, ಲೆಫ್ಟಿನೆಂಟ್ ಗವರ್ನರ್ ಅವರು ಏಡ್ ಅಂಡ್ ಅಡ್ವೈಸ್ನ ಮೇಲೆಯೇ ಆ್ಯಕ್ಟ್ ಮಾಡಬೇಕಾಗತ್ತೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳು ಏನು ನೀಡ್ತಾರೋ ಅದಕ್ಕೆ. ಹಾಗೆ ರಾಷ್ಟ್ರಪತಿಯವರು ಇನ್ಯಾವುದೇ ನಿರ್ಧಾರವನ್ನು ತಗೊಂಡಂಥ ಸಂದರ್ಭದಲ್ಲಿ ಆ ನಿರ್ಧಾರವನ್ನು ಕೂಡ ಇಂಪ್ಲಿಮೆಂಟ್ ಮಾಡುವಂಥದ್ದಕ್ಕೆ ಇವರು ಬೌಂಡ್ ಆಗಿರ್ತಾರೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದೆ. ಒಂದು ವೇಳೆ ಯಾವುದೋ ಒಂದು ವಿಚಾರದಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದಂಥ ಸಂದರ್ಭದಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳು ನೀಡಿದಂಥ ಒಪಿನಿಯನ್ ಅನ್ನು ಪ್ರೆಸಿಡೆಂಟ್ ಅವರಿಗೆ ರೆಫರ್ ಅನ್ನು ಮಾಡಬಹುದು ಅಂತ ಹೇಳಿ ಕೂಡ ಲೆಫ್ಟಿನೆಂಟ್ ಗವರ್ನರ್ ಅವರಿಗೆ ಎಂಪವರ್ ಮಾಡ್ತಾ ಇದೆ ಈ ಒಂದು ಆರ್ಟಿಕಲ್. ಇನ್ನು ಡ್ಯೂಯಲ್ ಕಂಟ್ರೋಲ್ ಬಿಟ್ವೀನ್ ಲೆಫ್ಟಿನೆಂಟ್ ಗವರ್ನರ್ ಮತ್ತು ಎಲೆಕ್ಟೆಡ್ ಗವರ್ಮೆಂಟ್ ಅನ್ನುವಂಥದ್ದು ಪವರ್ ಟಜಲಿಗೆ ಕಾರಣ ಆಗ್ತಾ ಇದೆ. ಒಟ್ಟಾರೆಯಾಗಿ ಇದಿಷ್ಟು ಇಲ್ಲಿರ್ತಕ್ಕಂಥ ಒಂದು ಸಮಸ್ಯೆ ಆಗ್ತಾ ಇದೆ. ಆದರೆ ನಮ್ಮ ಸಂವಿಧಾನದ ಫೆಡರಲ್ ನೇಚರನ್ನು ನಾವು ನೋಡ್ಕೊಳ್ತಾ ಇದ್ದಾಗ, ಫೆಡರಲ್ ನೇಚರ್ ಅನ್ನುವಂಥದ್ದು ಒಂದು ಬೇಸಿಕ್ ಫೀಚರ್ ಆಗಿರೋದ್ರಿಂದ ಅದನ್ನು ಬದಲಾಯಿಸೋದಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳು ಕೂಡ ಫೆಡರಲ್ ಫೀಚರನ್ನು ಪ್ರೊಟೆಕ್ಟ್ ಮಾಡುವತ್ತ ಗಮನ ಹರಿಸಬೇಕಾಗತ್ತೆ, ರಾದರ್ ದ್ಯಾನ್ ಫೈಟಿಂಗ್ ಫಾರ್ ದಿ ಪವರ್. ಯಾಕೆ ಈ ರೀತಿಯ ವಿಚಾರಗಳು ಬಂದಾಗ ಡೀಟೈಲ್ ಆಗಿ ಚರ್ಚೆ ಮಾಡ್ತೀವಿ ಅಂತ ಅಂದರೆ, UPSCಯ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನಿನ ಹಿಂದಿನ ವರ್ಷಗಳ ಮೇನ್ಸ್ ಪ್ರಶ್ನೆಯನ್ನು ನೋಡಿದಂಥ ಸಂದರ್ಭದಲ್ಲಿ ವೆದರ್ ದ ಸುಪ್ರೀಂ ಕೋರ್ಟ್ಸ್ ಜಡ್ಜ್ಮೆಂಟ್ ಜುಲೈ 2018ರಲ್ಲಿ ನೀಡಿರ್ತಕ್ಕಂಥದ್ದು ಕ್ಯಾನ್ ಸೆಟಲ್ ದಿ ಪೊಲಿಟಿಕಲ್ ಟಸಲ್ಸ್ ಬಿಟ್ವೀನ್ ದಿ ಲೆಫ್ಟಿನೆಂಟ್ ಗವರ್ನರ್ ಆ್ಯಂಡ್ ಎಲೆಕ್ಟೆಡ್ ಗವರ್ಮೆಂಟ್ ಆಫ್ ಡೆಲ್ಲಿ ಎಕ್ಸಾಮೈನ್ ಮಾಡಿ ಎನ್ನುವಂಥ ಪ್ರಶ್ನೆಯನ್ನು 2018ರ ಮೇನ್ಸ್ನಲ್ಲಿ ಕೇಳಲಾಗಿದೆ. ಈ ಒಂದು ಟಸಲ್ ಬಿಟ್ವೀನ್ ದಿ ಎಲೆಕ್ಟೆಡ್ ಗವರ್ಮೆಂಟ್ ಮತ್ತು ಲೆಫ್ಟಿನೆಂಟ್ ಗವರ್ನರ್ ಅನ್ನುವಂಥದ್ದು ಬೇರೆ ಕಡೆಯಲ್ಲೂ ಕೂಡ ಇರ್ತಕ್ಕಂಥ ಸಮಸ್ಯೆಗಳಾಗುತ್ತೆ, ಅಥವಾ ರಾಜ್ಯಪಾಲರು ಮತ್ತು ಸ್ಟೇಟ್ ಗವರ್ಮೆಂಟ್ನ ನಡುವೆ ಕೂಡ ಕೆಲವೊಂದು ಕಡೆ ನಾವು ಸಮಸ್ಯೆಗಳನ್ನು ಕಾಣ್ತೇವೆ. ಇದಕ್ಕೆ ಕಂಪ್ಲೀಟ್ ಸಿಮಿಲಾರಿಟಿಯನ್ನು ಹೊಂದಿಲ್ಲ ಅಂದರೂ ಕೂಡ ಇಲ್ಲಿ ಸೆಂಟರ್ ಮತ್ತು ಸ್ಟೇಟ್ನ ನಡುವಿನ ಒಂದು ತಿಕ್ಕಾಟಗಳನ್ನು ಆಲ್ಮೋಸ್ಟ್ ನಾವು ಇಂಡೈರೆಕ್ಟ್ ಆಗಿ ಕಾಣ್ತಾ ಹೋಗ್ತೇವೆ. ಹಾಗಾಗಿ ಈ ರೀತಿ ಬಂದಿರತಕ್ಕಂಥ ನಿರ್ಧಾರಗಳು ಅಥವಾ ಇಲ್ಲಿ ಏನಾಗ್ತಾ ಇದೆ ಇದೆಲ್ಲದರ ಬಗ್ಗೆ ನಮಗೆ ಮಾಹಿತಿ ಇರಬೇಕು, ಮತ್ತು ಇದರಲ್ಲಿ ನಾವು ಯಾವ ರೀತಿಯಾಗಿ ಉತ್ತರಗಳನ್ನು ಬರಿಬಹುದು ಅನ್ನುವಂಥದ್ದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಇದ್ರ ಬಗ್ಗೆ ಡೀಟೈಲ್ ಆಗಿ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರವೇ ಈ ರೀತಿಯ ಪ್ರಶ್ನೆಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಅರ್ಥೈಸೋದಕ್ಕೆ ಅಥವಾ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಆರ್ಟಿಕಲ್ ಗ್ಲೋಬಲ್ ರಿಸ್ಕ್ಸ್ ರಿಪೋರ್ಟ್ 2023, ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ವರ್ಲ್ಡ್ ಎಕನಾಮಿಕ್ ಫೋರಮ್ ಅನ್ನುವಂಥದ್ದು 18ನೇ ಎಡಿಷನ್ ಆಫ್ ಗ್ಲೋಬಲ್ ರಿಸ್ಕ್ ರಿಪೋರ್ಟನ್ನು ಈಗ ಹೊರತಂದಿದೆ 2023ರ ಸಾಲಿಗೆ. ಇದು ಏನು ತಿಳಿಸುತ್ತೆ ಅಂತ ಅಂದರೆ, ಮುಂಬರುವಂಥ ಎಲ್ಲ ನೈಸರ್ಗಿಕ ವಿಕೋಪಗಳಿಗೆ, ನ್ಯಾಚುರಲ್ ಡಿಸಾಸ್ಟರ್ಸ್ಗಳಿಗೆ ಮತ್ತು ಎಕ್ಸ್ಟ್ರೀಮ್ ವೆದರ್ ಈವೆಂಟ್ಸ್ಗಳಿಗೆ ನಾವು ಅಥವಾ ಜಗತ್ತು ಮುಂದಿನ 2 ವರ್ಷಗಳಲ್ಲಿ ಸಿದ್ಧವಾಗಿರಬೇಕು ಅನ್ನುವಂಥದ್ದನ್ನು ತಿಳಿಸ್ತಾ ಇದೆ. ಅಂದರೆ ಆ ರೀತಿ ಎಕ್ಸ್ಟ್ರೀಮ್ ವೆದರ್ ಈವೆಂಟ್ಸ್ಗಳನ್ನು ಮತ್ತು ನೈಸರ್ಗಿಕ ವಿಕೋಪಗಳನ್ನು ನಾವು ಕಾಣ್ತೇವೆ, ಅದಕ್ಕೆ ನಾವು ಪ್ರಿಪೇರ್ ಆಗಿರಬೇಕು ಅನ್ನುವಂಥದ್ದು ಈ ರಿಪೋರ್ಟಿನ ಒಂದು ಅಂಶ ಆಗಿದೆ. ವರ್ಲ್ಡ್ ಎಕನಾಮಿಕ್ ಫೋರಮಿನ ಈ ರಿಪೋರ್ಟ್ ಅನ್ನುವಂಥದ್ದು 2023ರ ಫ್ಲಾಗ್ಶಿಪ್ ಡ್ಯಾವೋಸ್ ಮೀಟಿಂಗ್ನ ನಂತರದಲ್ಲಿ ಬಂದಿದೆ. ಇದನ್ನು
ಕೋಆಪರೇಷನ್ ಇನ್ ಎ ಫ್ರಾಗ್ಮೆಂಟೆಡ್ ವರ್ಲ್ಡ್ ಅಂತ ಹೇಳಿ ಕೂಡ ಟೈಟಲನ್ನು ನೀಡಲಾಗಿದೆ. ಹಾಗಾದರೆ ಈ ರಿಪೋರ್ಟಿನ ಫೈಂಡಿಂಗ್ಸ್ಗಳು ಏನು ತಿಳಿಸುತ್ತೆ ಅಂತ ನೋಡೋದೇ ಆದರೆ ಮೋಸ್ಟ್ ಸಿವಿಯರ್ ಆದಂಥ ರಿಸ್ಕ್ಗಳನ್ನು ನಾವು ಫೇಸ್ ಮಾಡ್ತಿದ್ದೇವೆ ಅಂತ ಹೇಳಿ ತಿಳಿಸ್ತಾ ಇದೆ. ಕ್ಲೈಮೇಟ್ ಚೇಂಜಿನ ಎಫೆಕ್ಟ್ಸ್ಗಳನ್ನು ಮಿಟಿಗೇಟ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿರ್ತಕ್ಕಂಥದ್ದು ಮತ್ತು ಕ್ಲೈಮೇಟ್ ಚೇಂಜ್ ಅಡ್ಯಾಪ್ಟೇಷನ್ಗೂ ಕೂಡ ನಾವು ಫೇಲ್ಯೂರ್ ಆಗ್ತಿರ್ತಕ್ಕಂಥದ್ದು ಟೂ ಮೋಸ್ಟ್ ಸಿವಿಯರ್ ರಿಸ್ಕ್ಸ್ ಆಗ್ತಾ ಇದೆ ಇಂದಿನ ವರ್ಲ್ಡ್ನಲ್ಲಿ ಮುಂದಿನ ಡಿಕೇಡ್ಗೆ ದಶಮಾನಕ್ಕೆ. ಮತ್ತು ನ್ಯಾಚುರಲ್ ಡಿಸಾಸ್ಟರ್ಸ್ ಮತ್ತು ಎಕ್ಸ್ಟ್ರೀಮ್ ವೆದರ್ ಈವೆಂಟ್ಸ್ ಅನ್ನುವಂಥದ್ದು, ಬಯೋಡೈವರ್ಸಿಟಿ ಲಾಸ್ ಆ್ಯಂಡ್ ಎಕೋಸಿಸ್ಟಮ್ ಕೊಲ್ಯಾಪ್ಸ್ ಇವೆಲ್ಲವನ್ನು ನಾವು ಮುಂಬರುವಂಥ ದಿನಗಳಲ್ಲಿ ಕಾಣಬೇಕಾಗತ್ತೆ. ಇವತ್ತಿನ ಅಟ್ಮಾಸ್ಫಿಯರಿಕ್ ಲೆವೆಲ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಮತ್ತು ನೈಟ್ರಸ್ ಆಕ್ಸೈಡ್ ಅನ್ನುವಂಥದ್ದು ಆಲ್ ಟೈಮ್ ಹೈಯನ್ನು ಈಗಾಗಲೇ ರೀಚ್ ಆಗಿರ್ತಕ್ಕಂಥದ್ದು. ಹಾಗೆಯೇ ಎಮಿಷನ್ ಟ್ರಾಜೆಕ್ಟರೀಸ್ ಅನ್ನುವಂಥದ್ದು ಕೂಡ ಗ್ಲೋಬಲ್ ಎಮಿಷನ್ಸ್ಗಳನ್ನು 1.5 ಡಿಗ್ರಿ ಸೆಲ್ಸಿಯಸ್ನ ಒಳಗಡೆಗೆ ಲಿಮಿಟ್ ಮಾಡುವಂಥ ಒಂದು ಗುರಿ ಏನಿದೆ, ಆ ಆಂಬಿಷನ್ಸನ್ನು ಗ್ಲೋಬಲ್ ಆಂಬಿಷನ್ಸ್ಗಳನ್ನು ಮೀಟ್ ಮಾಡೋದಕ್ಕೆ ದೇ ಆರ್ ಅನ್ಲೈಕ್ಲಿ ಅನ್ನುವಂಥದ್ದನ್ನು ಕೂಡ ಈ ಎಮಿಷನ್ ಟ್ರಾಜೆಕ್ಟರೀಸು ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಕ್ಲೈಮೇಟ್ ಆ್ಯಕ್ಷನ್ ಮತ್ತು ಬಯೋಡೈವರ್ಸಿಟಿ ಲಾಸ್ನ ವಿಚಾರದಲ್ಲಿ ಕ್ಲೈಮೇಟ್ ಚೇಂಜ್ ಅನ್ನ ಮೇಲೆ ರಿಕ್ವೈರ್ಡ್ ಪ್ರೋಗ್ರೆಸ್ ಅನ್ನುವಂಥದ್ದು ಕಳೆದ 30 ವರ್ಷಗಳಿಂದಲೂ ಕೂಡ ಅಡ್ವೊಕೇಸಿ ಡಿಪ್ಲೊಮೆಸಿಯನ್ನು ಮಾಡ್ತಾ ಇದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಆಗದೇ ಇರತಕ್ಕಂಥದ್ದನ್ನು ಕಾಣ್ತಿದ್ದೇವೆ. ಮತ್ತು ಕ್ಲೈಮೇಟ್ ಆ್ಯಕ್ಷನನ್ನು ಕ್ಲೈಮೇಟ್ ಚೇಂಜನ್ನು ಅಡ್ರೆಸ್ ಮಾಡೋದಕ್ಕೆ ತಗೊಳ್ತಿರ್ತಕ್ಕಂಥ ಮೆಷರ್ಸ್ಗಳೇನಿದೆ ಅವು ಫೇಲ್ಯೂರ್ ಆಗ್ತಿರೋದನ್ನು ಕಾಣ್ತೇವೆ. ಬಿಕಾಸ್ ಈ ರಿಪೋರ್ಟ್ ಅನ್ನುವಂಥದ್ದು ಟಾಪ್ ರಿಸ್ಕ್ಗಳನ್ನು 2011ರಿಂದಲೂ ಕೂಡ ತೋರಿಸ್ತಾನೆ ಇರ್ತಕ್ಕಂಥದ್ದು. ಬಯೋಡೈವರ್ಸಿಟಿ ವಿದಿನ್ ಮತ್ತು ಬಿಟ್ವೀನ್ ಎಕೋಸಿಸ್ಟಮ್ಸ್ ಅನ್ನುವಂಥದ್ದು ಈಗ ಆಲ್ರೆಡಿ ಫಾಸ್ಟರ್ ಪೇಸ್ನಲ್ಲಿ ಡಿಕ್ಲೈನ್ ಆಗ್ತಾ ಇದೆ. ಈ ಹಿಂದಿನ ಯಾವುದೇ ಟೈಮಿಗೆ ನಾವು ನೋಡಿದ್ರು ಕೂಡ ಹಿಸ್ಟಾರಿಕಲಿ ನಾವು ನೋಡಿದ್ರೆ ಈಗಿನ ಪೇಸ್ ಅನ್ನುವಂಥದ್ದು ಫಾಸ್ಟರ್ ಆಗಿ ಆಗ್ತಾ ಇದೆ. ಆದರೂ ಕೂಡ ಯಾವುದೇ ಬೇರೆ ರಿಸ್ಕ್ಗಳಿಗೆ ನಾವು ಕೊಡ್ತಿರ್ತಕ್ಕಂಥ ಮಹತ್ವವನ್ನು ಬಯೋಡೈವರ್ಸಿಟಿ ಲಾಸಿಗೆ ಅಷ್ಟಾಗಿ ನೀಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಅಂಶ ಕೂಡ ಆಗ್ತಾ ಇದೆ. ಹಾಗೆಯೇ 4th ಮೋಸ್ಟ್ ಸಿವಿಯರ್ ರಿಸ್ಕ್ ಅಂತ ಗುರುತಿಸ್ಕೊಳ್ತಾ ಇದೆ ಬಯೋಡೈವರ್ಸಿಟಿ ಲಾಸ್ ಅನ್ನುವಂಥದ್ದು ಮುಂದಿನ 10 ವರ್ಷಗಳವರೆಗೆ ಲಾಂಗ್ ಟರ್ಮ್ನಲ್ಲಿ ನಾವು ನೋಡಿದಾಗ. ಇನ್ನು ರಿವರ್ಸಲ್ ಆಫ್ ಕ್ಲೈಮೇಟ್ ಮಿಟಿಗೇಷನ್ ಪ್ರೋಗ್ರೆಸ್ನ ವಿಚಾರದಲ್ಲಿ ಕೂಡ ಇದು ಗಮನವನ್ನು ಹರಿಸಿರ್ತಕ್ಕಂಥದ್ದು. ಅಪ್ರಹೆನ್ಷನ್ಸ್ ಮತ್ತು ಥ್ರೆಟ್ಸ್ಗಳನ್ನು ನೋಡಿದ್ರೆ ಮುಂದಿನ 10 ವರ್ಷಗಳಲ್ಲಿ ಇಂಟರ್ಕನೆಕ್ಷನ್ಸ್ ಬಿಟ್ವೀನ್ ಬಯೋಡೈವರ್ಸಿಟಿ ಲಾಸ್, ಪೊಲ್ಯೂಷನ್, ನ್ಯಾಚುರಲ್ ರಿಸೋರ್ಸ್ ಕನ್ಸಂಪ್ಷನ್, ಕ್ಲೈಮೇಟ್ ಚೇಂಜ್ ಮತ್ತು ಸೋಷಿಯೋ ಎಕನಾಮಿಕ್ ಡ್ರೈವರ್ಸ್ ಅನ್ನುವಂಥದ್ದು ಒಂದು ರೀತಿಯ ಡೇಂಜರಸ್ ಮಿಕ್ಸ್ ಆಗಿ ಮುಂದಿನ 10 ವರ್ಷಗಳಲ್ಲಿ ಕಾಣುತ್ತೆ. ಇನ್ ದ ಮೇನ್ ಟೈಮ್ ಕರೆಂಟ್ ಗ್ಲೋಬಲ್ ಪ್ಯಾಂಡಮಿಕ್ ಆಗಿರ್ಬೋದು, ಯುರೋಪ್ನಲ್ಲಿನ ವಾರ್ ಆಗಿರ್ಬೋದು, ಇವೆಲ್ಲವೂ ಕೂಡ ಎನರ್ಜಿ, ಇನ್ಫ್ಲೇಷನ್, ಫುಡ್ ಪ್ರೈಸಸ್ಗಳಿಗೆ ಕೂಡ ಕಾರಣ ಆಗುತ್ತೆ. ಕಾಸ್ಟ್ ಆಫ್ ಲಿವಿಂಗ್ ಕೂಡ ಹೆಚ್ಚಾಗುತ್ತೆ. ಇವೆಲ್ಲವೂ ಕೂಡ ಮೋಸ್ಟ್ ಸೀರಿಯಸ್ ಗ್ಲೋಬಲ್ ರಿಸ್ಕ್ ಆಗಿ ಪರಿಣಮಿಸುತ್ತೆ ಇನ್ ದ ಶಾರ್ಟ್ ಟರ್ಮ್ನಲ್ಲಿ. ಕ್ಲೈಮೇಟ್ ಚೇಂಜನ್ನು ಮಿಟಿಗೇಟ್ ಮಾಡೋದ್ರಲ್ಲಿ ನಾವು ಫೇಲ್ಯೂರ್ ಆಗುವಂಥದ್ದು ಗ್ಲೋಬಲಿ ಬಹುದೊಡ್ಡ ಒಂದು ರಿಸ್ಕ್ ಆಗಿರೋದ್ರಿಂದ ವರ್ಲ್ಡ್ ಅಟ್ಲೀಸ್ಟ್ ಅದಕ್ಕೆ ಪ್ರಿಪೇರ್ ಆದರೂ ಕೂಡ ಆಗಬೇಕಾಗುತ್ತೆ. 70% ಆಫ್ ದಿ ರೆಸ್ಪಾಂಡೆಂಟ್ಸ್ ಇನ್ ದಿ ವರ್ಲ್ಡ್ ಎಕನಾಮಿಕ್ ಫೋರಮ್ ರಿಪೋರ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಎಕ್ಸಿಸ್ಟಿಂಗ್ ಮೆಥಡ್ಸ್ ಅನ್ನುವಂಥದ್ದು ಇನ್ಎಫೆಕ್ಟಿವ್ ಮತ್ತು ಹೈಲಿ ಇನ್ಎಫೆಕ್ಟಿವ್ ಅಂತ ಹೇಳಿ ತಿಳಿಸ್ತಾ ಇದೆ. ಕ್ಲೈಮೇಟ್ ಚೇಂಜ್ಗೆ ನಾವು ಪ್ರಿಪ್ರೇಷನನ್ನು ಇನ್ನೂ ಬೆಟರ್ ಆಗಿ ಮಾಡ್ಕೊಳ್ಬೇಕನ್ನುವಂಥದ್ದು ಆರ್ಟಿಕಲ್ನ ಉದ್ದೇಶ ಆಗಿದೆ. ಮುಂದಿನ ಆರ್ಟಿಕಲ್ ಯುನೈಟೆಡ್ ನೇಷನ್ ವರ್ಲ್ಡ್ ಸೋಷಿಯಲ್ ರಿಪೋರ್ಟ್ 2023. ಈ ರಿಪೋರ್ಟ್ ಲೀವಿಂಗ್ ನೋ ಒನ್ ಬಿಹೈಂಡ್ ಇನ್ ಎನ್ ಏಜಿಂಗ್ ವರ್ಲ್ಡ್ ಅನ್ನುವಂಥ ರಿಪೋರ್ಟ್ ಆಗಿದ್ದು, ಇಲ್ಲಿ 65 ವರ್ಷ ಅಥವಾ ಅದಕ್ಕೂ ಮೇಲ್ಪಟ್ಟಂಥ ವಯಸ್ಸಿಗರು ಮುಂಬರುವಂಥ ವರ್ಷಗಳಲ್ಲಿ ಮುಂದಿನ 3 ಡಿಕೇಡ್ಸ್ಗಳಲ್ಲಿ ಡಬಲ್ ಆಗ್ತಾರೆ ಅಥವಾ ಡಬಲ್ಗಿಂತ ಹೆಚ್ಚಿನದಾಗಿ ಆಗ್ತಾರೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದೆ. ಈ ರಿಪೋರ್ಟಿನ ಮುಖ್ಯವಾದಂಥ ಹೈಲೈಟ್ಸ್ಗಳನ್ನು ತಿಳ್ಕೊಳ್ಳೋದೇ ಆದರೆ 1.6 ಬಿಲಿಯನ್ ಪೀಪಲ್ ಬೈ 2050 ಎಲ್ಡರ್ಲಿ ಪಾಪ್ಯುಲೇಷನ್ಗೆ ರೀಚ್ ಆಗ್ತಾರೆ. ಇದು ಗ್ಲೋಬಲ್ ಪಾಪ್ಯುಲೇಷನಿನ 16% ಆಗಿರುತ್ತೆ. ನಾರ್ತ್ ಆಫ್ರಿಕಾ, ವೆಸ್ಟ್ ಏಷ್ಯಾ ಮತ್ತು ಸಬ್ ಸಫರನ್ ಆಫ್ರಿಕಾ ಇವೆಲ್ಲವೂ ಕೂಡ ಫಾಸ್ಟೆಸ್ಟ್ ಗ್ರೋತನ್ನು ನಂಬರ್ ಆಫ್ ಓಲ್ಡರ್ ಪೀಪಲಲ್ಲಿ ರೀಚ್ ಆಗುತ್ತೆ ಮುಂದಿನ 3 ದಶಕಗಳಲ್ಲಿ. ಹಾಗೆಯೇ ಯುರೋಪ್, ನಾರ್ತ್ ಅಮೆರಿಕಾ ಕಂಬೈನ್ಡ್ ಆಗಿ ಹೈಯೆಸ್ಟ್ ಶೇರ್ ಆಫ್ ಓಲ್ಡರ್ ಪರ್ಸನ್ಸ್ಗಳನ್ನು ಹೊಂದಿರುತ್ತೆ. ಈ ಒಂದು ಡೆಮೋಗ್ರಫಿಕ್ ಶಿಫ್ಟ್ ಅನ್ನುವಂಥದ್ದು ಓಲ್ಡ್ ಏಜ್ ಸಪೋರ್ಟನ್ನು ಯಂಗ್ ಮತ್ತು ಓಲ್ಡ್ ಕಂಟ್ರೀಸ್ಗಳಲ್ಲಿ ಯಾವ ರೀತಿಯಾಗಿ ಕರೆಂಟ್ ಅರೇಂಜ್ಮೆಂಟ್ಸ್ಗಳನ್ನು ಮಾಡಲಾಗಿದೆ ಅನ್ನುವಂಥ ವಿಚಾರದಲ್ಲಿ ಒಂದು ಕ್ವೆಶನನ್ನು ಮಾಡುತ್ತೆ. ಯಾಕೆಂದರೆ ಒಂದೇ ಬಾರಿಗೆ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಓಲ್ಡ್ ಏಜ್ ಪಾಪ್ಯುಲೇಷನನ್ನು ಕಂಡಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಆಗಿರ್ಬೋದು, ಯಾವ ರೀತಿಯಾಗಿ ಆ ಕಂಟ್ರಿ ಪ್ರಿಪೇರ್ ಆಗಿರುತ್ತೆ ಅನ್ನುವಂಥದ್ದು ಬಹುಮುಖ್ಯ ಆಗುತ್ತೆ. ಇನ್ನು ಜೆಂಡರ್ ಇನ್ಈಕ್ವಾಲಿಟಿ ಅನ್ನುವಂಥದ್ದು ಓಲ್ಡ್ ಏಜ್ನಲ್ಲೂ ಕೂಡ ಪರ್ಸಿಸ್ಟ್ ಆಗ್ತಾ ಇದೆ. ಎಕನಾಮಿಕಲ್ ಸೆಕ್ಷನ್ ಬಂದಾಗ ವುಮೆನ್ಸ್ ಲೋಯರ್ ಲೆವೆಲ್ಸಲ್ಲಿ ಇರ್ತಾರೆ. ಫಾರ್ಮಲ್ ಲೇಬರ್ ಮಾರ್ಕೆಟ್ ಪಾರ್ಟಿಸಿಪೇಷನಲ್ಲೂ ಕೂಡ ವುಮೆನ್ಸ್ ಲೋಯರ್ ಲೆವೆಲ್ಸ್ನಲ್ಲಿ ಕಾಣಬಹುದು. ಶಾರ್ಟರ್ ವರ್ಕಿಂಗ್ ಲೈಫ್ಸ್ ಆಗಿರ್ಬೋದು, ಲೋಯರ್ ವೇಜಸ್ ಆಗಿರ್ಬೋದು, ಇವೆಲ್ಲದರಿಂದಾಗಿ ಅವರಿಗೆ ಎಕನಾಮಿಕ್ ಇನ್ಸೆಕ್ಯೂರಿಟಿ ಅನ್ನುವಂಥದ್ದು ಕಾಣುತ್ತೆ. ಹಾಗಾದರೆ ಏಜಿಂಗ್ ಆಫ್ ದಿ ಪಾಪ್ಯುಲೇಷನ್ ಅಂದರೆ ಏನು ಅಂತ ನೋಡೋದೇ ಆದರೆ ಇದೊಂದು ಪ್ರೋಸೆಸ್ ಆಗಿದ್ದು, ಇದರ ಮುಖಾಂತರ ಪ್ರಪೋರ್ಷನ್ ಆಫ್ ಓಲ್ಡರ್ ಇಂಡಿವಿಜುವಲ್ಸ್ಗಳು ನಮ್ಮ ಸೊಸೈಟಿಯಲ್ಲಿ ಎಷ್ಟರ ಮಟ್ಟಿಗೆ ಇನ್ಕ್ರೀಸ್ ಆಗ್ತಾ ಇದೆ ಓವರ್ ದ ಟೈಮ್ ಅಂತ ಹೇಳಿ ತಿಳಿಸುವಂಥದ್ದೇ ಏಜಿಂಗ್ ಅಂತ ಹೇಳಿ. ಇದು ಟಿಪಿಕಲಿ
ಪ್ರಪೋರ್ಷನ್ ಆಫ್ ದಿ ಪಾಪ್ಯುಲೇಷನ್ ದಟ್ ಈಸ್ ಓವರ್ ಸರ್ಟನ್ ಏಜ್ ಅದನ್ನು ರೆಫರ್ ಮಾಡುತ್ತೆ. ಸರ್ಟನ್ ಏಜ್ ಅಂದರೆ ಇಲ್ಲಿ 65 ಇಯರ್ಸ್ ಅಂತ ಹೇಳಿ ತಗೊಳ್ಳಾಗಿದೆ. ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಪಾಪ್ಯುಲೇಷನಿನ ಪ್ರಪೋರ್ಷನನ್ನು ಟಿಪಿಕಲ್ ಆಗಿ ಮೆಷರ್ ಮಾಡುತ್ತೆ ಈ ಏಜಿಂಗ್ ಆಫ್ ದಿ ಪಾಪ್ಯುಲೇಷನ್ ಅನ್ನುವಂಥದ್ದು. ಹಾಗಾದರೆ ಭಾರತದ ಸ್ಥಿತಿಗತಿ ಏನು ಅಂದರೆ, ನ್ಯಾಷನಲ್ ಕಮಿಷನ್ ಆನ್ ಪಾಪ್ಯುಲೇಷನ್ ತಿಳಿಸೋ ಪ್ರಕಾರ ದ ಶೇರ್ ಆಫ್ ದಿ ಎಲ್ಡರ್ಲಿ ಇನ್ ಇಂಡಿಯಾ ಅಂತ ಅಂದರೆ ಇಟ್ ಇಸ್ ಕ್ಲೋಸ್ ಟು 9% ಇತ್ತು 2011ನಲ್ಲಿ. 2036ಅಲ್ಲಿ ಇಟ್ ವಿಲ್ ಬಿ ಕ್ಲೋಸ್ ಟು 18% ಅನ್ನುವಂಥದ್ದನ್ನು, ಆ್ಯಂಡ್ ಇಟ್ ಇಸ್ ಗ್ರೋಯಿಂಗ್ ಫಾಸ್ಟ್ ಅನ್ನುವಂಥದ್ದು ನಮಗೆ ಕಾಣಸಿಗ್ತಾ ಇದೆ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಇನ್ ಇಂಡಿಯಾ ಅನ್ನುವಂಥದ್ದು ಮೋರ್ ದ್ಯಾನ್ ಡಬಲ್ ಆಗಿದೆ ಇಂಡಿಪೆಂಡೆನ್ಸ್ನ ಸಂದರ್ಭದಿಂದ ನೋಡಿದಾಗ. 32 ವರ್ಷ ಇತ್ತು ಲೇಟ್ 1940ಸಲ್ಲಿ, ಇವತ್ತು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅನ್ನುವಂಥದ್ದು 70 ಇಯರ್ಸಿಗೆ ರೀಚ್ ಆಗಿರ್ತಕ್ಕಂಥದ್ದು. ಹಾಗಾದರೆ ಏಜಿಂಗ್ ಪಾಪ್ಯುಲೇಷನ್ ಒಟ್ಟಿಗೆ ಅಸೋಸಿಯೇಟ್ ಆಗುವಂಥ ಪ್ರಾಬ್ಲಮ್ಸ್ ಏನು ಅಂತ ಅಂದರೆ, ಒಂದು ಹೆಲ್ತ್ ಕೇರ್ಗೆ ಆಗಬಹುದಾದಂಥ ಕಾಸ್ಟ್, ಹೆಲ್ತ್ ಕೇರ್ ಕಾಸ್ಟ್ ಆಗಿರಬಹುದು, ಮತ್ತು ಸೋಷಿಯಲ್ ಸೆಕ್ಯುರಿಟಿಯ ಇಂಬ್ಯಾಲೆನ್ಸ್ ಆಗಿರಬಹುದು, ಮೆಂಟಲ್ ಹೆಲ್ತ್ ಇಶ್ಯೂಸ್ ಆಗಿರಬಹುದು, ಮತ್ತು ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು. ಉದಾಹರಣೆಗೆ ಕಿಡ್ಸ್ ಅವರನ್ನು ನೆಗ್ಲೆಕ್ಟ್ ಮಾಡೋದ್ರಿಂದ ಓಲ್ಡ್ ಪೇರೆಂಟ್ಸ್ಗಳಿಗೆ ಡಿಸಿಲ್ಯೂಷನ್ಮೆಂಟ್ ಆಗಬಹುದು ರಿಟೈರ್ಮೆಂಟ್ನಿಂದ, ಮತ್ತು ಪವರ್ಲೆಸ್ನೆಸ್, ಲೋನ್ಲಿನೆಸ್, ಯೂಸ್ಲೆಸ್ನೆಸ್, ಈ ರೀತಿ ಐಸೋಲೇಷನ್ ಆಗಿರ್ಬೋದು, ಜನರೇಷನಲ್ ಗ್ಯಾಪ್, ಈ ರೀತಿಯ ಸಮಸ್ಯೆಗಳನ್ನು ಅವರು ಫೇಸ್ ಮಾಡಬೇಕಾಗಿ ಬರುತ್ತೆ. ಹಾಗಾದರೆ ಓಲ್ಡ್ ಏಜ್ಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಸದ್ಯಕ್ಕೆ ಇರತಕ್ಕಂಥ ಸ್ಕೀಮ್ಸ್ಗಳ ಬಗ್ಗೆ ಒಮ್ಮೆ ಗಮನ ಹರಿಸೋದೇ ಆದರೆ, ಪ್ರಧಾನ ಮಂತ್ರಿ ವಯ ವಂದನ ಯೋಜನಾ ಅಂತ ಹೇಳಿ ಓಲ್ಡ್ ಏಜ್ಗಳಿಗೆ ಅಂತ ಹೇಳಿ ತರಲಾಗಿದೆ. ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಆಫ್ ಫಾರ್ ಓಲ್ಡರ್ ಪರ್ಸನ್ಸ್ ಅಂತ ಹೇಳಿ ಕೂಡ ಒಂದು ಯೋಜನೆಯನ್ನು ತರಲಾಗಿದೆ. ಸಂಪನ್ನ ಅನ್ನುವಂಥ ಒಂದು ಯೋಜನೆಯನ್ನು, ಪ್ರಾಜೆಕ್ಟನ್ನು ತರಲಾಗಿದೆ. ಹಾಗೆಯೇ ಎಲ್ಡರ್ಲಿಗೆ ಅಂತ ಹೇಳಿ ಸೇಕ್ರೆಡ್ ಪೋರ್ಟಲ್ ಅನ್ನುವಂಥ ಪೋರ್ಟಲನ್ನು ತರಲಾಗಿದೆ. ಎಲ್ಡರ್ ಲೈನ್ ಅನ್ನುವಂಥ ಒಂದು ಟೋಲ್ ಫ್ರೀ ನಂಬರನ್ನು ಕೂಡ ಎಲ್ಡರ್ಲಿಗೆ ಅಂತ ಹೇಳಿ ತರಲಾಗಿದೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮತ್ತು ಯುನೈಟೆಡ್ ನೇಷನ್ ಅನ್ನುವಂಥದ್ದು 2021ರಿಂದ 2030 ಈ ಒಂದು ಡಿಕೇಡನ್ನು ಹೆಲ್ದಿ ಏಜಿಂಗ್ ಅಂತ ಹೇಳಿ, ಡಿಕೇಡ್ ಆಫ್ ಹೆಲ್ದಿ ಏಜಿಂಗ್ ಅಂತ ತಿಳಿಸುತ್ತೆ. ಬಿಲ್ಡಿಂಗ್ ಆನ್ ದಿ ಮ್ಯಾಡ್ರಿಡ್ ಇಂಟರ್ನ್ಯಾಷನಲ್ ಪ್ಲಾನ್ ಆಫ್ ಆಕ್ಷನ್ ಆನ್ ಏಜಿಂಗ್ನ ಮೇಲೆ ಇದನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ. ಇದು ಎಲ್ಡರ್ಲಿಯ ಎಂಪವರ್ಮೆಂಟ್ಗೆ ಒಂದು ಗುಡ್ ಸ್ಟೆಪ್ ಆಗಿ ಕೂಡ ನಾವು ಕಾಣಬಹುದಾಗುತ್ತೆ. ಒಟ್ಟಾರೆ ನಮ್ಮ ಸೊಸೈಟಿ ಆಸ್ ಎ ಗ್ಲೋಬಲ್ ಲೆವೆಲಲ್ಲಿ ಎಲ್ಲರೂ ಕೂಡ ಸೇರಿ ಹೆಲ್ತ್ ಕೇರ್ ಮತ್ತು ಸೋಷಿಯಲ್ ಸೆಕ್ಯೂರಿಟಿಯ ಕಡೆಗೆ ಗಮನ ಹರಿಸಬೇಕಾಗತ್ತೆ. ಇಲ್ಲಾಂದರೆ ಮುಂಬರುವಂಥ ಏಜ್ಡ್ ಪಾಪ್ಯುಲೇಷನ್ಗೆ ಆ ದಿನದಲ್ಲಿ ಅವರಿಗೆ ಸಮಸ್ಯೆ ಆಗುತ್ತೆ. ಸೊ ಈಗಿನಿಂದಲೇ ಯಂಗ್ ಆಗಿದ್ದಂಥ ಸಂದರ್ಭದಲ್ಲೇ ಅವರ ಓಲ್ಡ್ ಏಜಿನ ಹೆಲ್ತ್ ಕೇರ್ ಮತ್ತು ಸೋಷಿಯಲ್ ಸೆಕ್ಯೂರಿಟಿಯ ಕಡೆಗೆ ಸರ್ಕಾರ ಕೂಡ ಗಮನ ಹರಿಸಬೇಕು ಮತ್ತು ಆ ಜನಗಳು ಕೂಡ ಗಮನ ಹರಿಸಬೇಕಾಗತ್ತೆ. ಫಿನಾನ್ಷಿಯಲ್ ಸೆಕ್ಯೂರಿಟಿಯನ್ನು ಎಲ್ಡರ್ಲಿ ಪಡ್ಕೊಳ್ಳೋದ್ರ ಕಡೆಗೆ ಪೆನ್ಷನ್ ಸ್ಕೀಮ್ಸ್ಗಳಾಗಿರ್ಬೋದು, ಮತ್ತು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಸ್ಕೀಮ್ಸ್ಗಳನ್ನು ಎಲ್ಡರ್ಲಿಯ ಎಂಪವರ್ಮೆಂಟ್ಗೆ ಅಂತ ಹೇಳಿ ಲಿಂಕ್ ಮಾಡುವಂಥದ್ದಾಗಿರ್ಬೋದು, ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನನ್ನು ಎನ್ಕರೇಜ್ ಮಾಡುವಂಥದ್ದು, ಈ ರೀತಿ ನಾವು ಕಾಣಬಹುದಾಗುತ್ತೆ. ಮುಂದಿನ ಆರ್ಟಿಕಲ್, ವಾಟರ್ ಕ್ರೈಸಿಸ್ ಡ್ಯೂ ಟು ಡ್ಯಾಮ್ ಸೆಡಿಮೆಂಟೇಷನ್. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಯುನೈಟೆಡ್ ನೇಷನ್ ಇನ್ಸ್ಟಿಟ್ಯೂಟ್ ಫಾರ್ ವಾಟರ್ ಎನ್ವಿರಾನ್ಮೆಂಟ್ ಆ್ಯಂಡ್ ಹೆಲ್ತ್ ಅನ್ನುವಂಥದ್ದು ತನ್ನ ರಿಪೋರ್ಟ್ನಲ್ಲಿ ತೋರಿಸ್ತಾ ಇದೆ, 50,000ದಷ್ಟು ಲಾರ್ಜ್ ಡ್ಯಾಮ್ಸ್ ಅಕ್ರಾಸ್ ದಿ ವರ್ಲ್ಡ್ ಇವು ತನ್ನ 24%ರಿಂದ 28%ನಷ್ಟು ವಾಟರ್ ಸ್ಟೋರೇಜ್ ಕೆಪಾಸಿಟಿಯನ್ನು 2050ರ ವೇಳೆಗೆ ಕಳ್ಕೊಳ್ತವೆ. ಕಾರಣ ಸೆಡಿಮೆಂಟ್ ಅದರೊಳಗೆ ಏನು ಟ್ರ್ಯಾಪ್ ಆಗಿರುತ್ತೆ, ಇದು ಮುಖ್ಯವಾದಂಥ ಕಾರಣ ಆಗುತ್ತೆ. ಹಾಗಾಗಿ ಈ ವಾಟರ್ ರಿಸರ್ವಾಯ್ಸ್ಗಳು ಆಲ್ರೆಡಿ 13 to 19%ನಷ್ಟು ತನ್ನ ಕೆಪಾಸಿಟಿಯನ್ನು ಸೆಡಿಮೆಂಟೇಷನ್ನ ಕಾರಣದಿಂದ ಲೂಸ್ ಮಾಡ್ಕೊಂಡಿರ್ತಕ್ಕಂಥದ್ದು. UK, ಪನಾಮಾ, ಐರ್ಲ್ಯಾಂಡ್, ಜಪಾನ್, ಸೀಚಿಲೀಸ್ ಇವು ಹೈಯೆಸ್ಟ್ ವಾಟರ್ ಸ್ಟೋರೇಜ್ ಲಾಸಸ್ಗಳನ್ನು 2050ರ ವೇಳೆಗೆ ಕಳ್ಕೊಳ್ಳುತ್ತೆ. ಅರೌಂಡ್ 35 to 50%ನಷ್ಟು ಒರಿಜಿನಲ್ ಕೆಪಾಸಿಟೀಸ್ಗಳನ್ನು ಅವು ಈ ರೀತಿಯ ಒಂದು ಸೆಟಲ್ಮೆಂಟ್ಸ್ಗಳಿಂದಾಗಿ ಕಳ್ಕೊಳ್ಳುವಂಥದ್ದು, ಸೆಡಿಮೆಂಟ್ ಏನು ಟ್ರ್ಯಾಪ್ ಆಗಿರುತ್ತೆ ಅವುಗಳಿಂದ. ಹಾಗಾದರೆ ವಿತ್ ರೆಸ್ಪೆಕ್ಟ್ ಟು ಡ್ಯಾಮ್ಸ್ ಸೆಡಿಮೆಂಟೇಷನ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಸೆಡಿಮೆಂಟೇಷನ್ ಇನ್ ಡ್ಯಾಮ್ಸ್ ಅಂತ ಅಂದರೆ ಅಕ್ಯುಮುಲೇಷನ್ ಆಫ್ ಸೆಡಿಮೆಂಟೇಷನ್ಸ್, ಉದಾಹರಣೆಗೆ ಸ್ಯಾಂಡ್, ಗ್ರೇವೆಲ್, ಸಿಲ್ಟ್ ಅಥವಾ ಇವೆಲ್ಲವೂ ಕೂಡ ರಿಸರ್ವಾಯರ್ನ ಬಾಟಮ್ನಲ್ಲಿ ಬಂದು ಸೆಟಲ್ ಆಗುವಂಥದ್ದು, ಡ್ಯಾಮ್ ಕ್ರಿಯೇಟ್ ಮಾಡಿರ್ತಕ್ಕಂಥ ರಿಸರ್ವಾಯರ್ನ ಬಾಟಮ್ನಲ್ಲಿ. ಈ ಸೆಡಿಮೆಂಟ್ ಅನ್ನುವಂಥದ್ದು ಓವರ್ ದ ಟೈಮ್ ಬಿಲ್ಡಪ್ ಆಗುತ್ತೆ. ಇದರಿಂದಾಗಿ ಆ ಡ್ಯಾಮಿನ ಓವರಾಲ್ ಸ್ಟೋರೇಜ್ ಕೆಪಾಸಿಟಿ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಈ ಒಂದು ಕೆಪಾಸಿಟಿ ಆಫ್ ದ ರಿಸರ್ವಾಯರನ್ನು ಮೇಂಟೈನ್ ಮಾಡಲಿಕ್ಕೆ ಈ ಸೆಡಿಮೆಂಟ್ ಅನ್ನುವಂಥದ್ದು ರಿಮೂವ್ ಆಗಬೇಕಾಗುತ್ತೆ ಡ್ರೆಡ್ಜಿಂಗ್ ಪ್ರೋಸೆಸ್ನ ಮುಖಾಂತರವಾಗಿ. ಹಾಗಾದರೆ ಏನಿದು ಡ್ರೆಡ್ಜಿಂಗ್ ಅಂತ ಅಂದರೆ, ಸೆಡಿಮೆಂಟ್ಸ್ಗಳನ್ನು ರಿಮೂವ್ ಮಾಡುವಂಥ ಒಂದು ಪ್ರೋಸೆಸ್ ಆಗಿದೆ. ಸ್ಯಾಂಡ್, ಗ್ರೇವಲ್, ಸಿಲ್ಟ್ ಇವೆಲ್ಲವನ್ನು ಬಾಟಮ್ ಆಫ್ ದಿ ರಿಸರ್ವಾಯರಲ್ಲಿ ಅಕ್ಯುಮುಲೇಟ್ ಏನಾಗಿರುತ್ತೆ ಇದನ್ನು ರಿಮೂವ್ ಮಾಡುವಂಥ ಪ್ರೋಸೆಸ್ಸೇ ಡ್ರೆಡ್ಜಿಂಗ್ ಅನ್ನುವಂಥದ್ದು. ಇದನ್ನು ಬೇರೆ ಬೇರೆ ಮೆಥಡ್ಸ್ಗಳಿಂದ ನಾವು ಮಾಡಬಹುದು. ಒಂದು ಮೆಕ್ಯಾನಿಕಲ್ ಡ್ರೆಡ್ಜಿಂಗ್ ಅಥವಾ ಡ್ರೆಡ್ಜಿಂಗ್ ವಿತ್ ಅ ಮಿಷಿನನ್ನು ಮೆಕ್ಯಾನಿಕಲ್ ಅಂತೀವಿ. ಹೈಡ್ರಾಲಿಕ್ ಡ್ರೆಡ್ಜಿಂಗ್ ಅಂದರೆ ಡ್ರೆಡ್ಜಿಂಗ್ ವಿತ್ ಅ ಪ್ರೆಷರ್ ವಾಟರ್ ಜೆಟ್ಟನ್ನು ನೀಡೋ ಮುಖಾಂತರವಾಗಿ. ಈ ಸೆಡಿಮೆಂಟ್ಸ್ಗಳು ಡ್ರೆಡ್ಜಿಂಗ್ನ ಮುಖಾಂತರವಾಗಿ ಏನು ರಿಮೂವ್ ಆಗುತ್ತೆ, ಇವುಗಳು ಡೆಸಿಗ್ನೇಟೆಡ್ ಏರಿಯಾ ಅವೇ ಫ್ರಮ್ ದಿ ಡ್ಯಾಮ್ ಅಲ್ಲಿ ಹೋಗಿ ಟಿಪಿಕಲಿ ಡಿಸ್ಪೋಸ್ ಆಗುವಂಥದ್ದು. ಹಾಗಾದರೆ ಈ ರೀತಿಯ ಸೆಡಿಮೆಂಟೇಷನ್ಗೆ ಕಾರಣಗಳೇನು ಅಂತ ಅಂದರೆ, ಎರೋಷನ್ ಅಪ್ಸ್ಟ್ರೀಮ್ ಆಗಿ ಡ್ಯಾಮಿನ ಅಪ್ಸ್ಟ್ರೀಮ್ನಿಗೆ ಎರೋಷನ್ ಆಗುವಂಥದ್ದು, ಎರೋಷನ್ ಅಪ್ಸ್ಟ್ರೀಮ್ ಆಫ್ ದಿ ಡ್ಯಾಮ್ ಆಗುವಂಥದ್ದು,
ಮತ್ತು ಅರ್ಬನ್ ಆ್ಯಂಡ್ ಅಗ್ರಿಕಲ್ಚರಲ್ ಏರಿಯಾಸ್ಗಳ ರನ್ ಆಫ್ ಅನ್ನುವಂಥದ್ದು ಅಲ್ಲಿಂದ ಏನು ಬರುತ್ತೆ ಇದು ಕಾರಣ ಆಗಬಹುದು. ನ್ಯಾಚುರಲ್ ಪ್ರೊಸೆಸಸ್ಗಳು ಉದಾಹರಣೆಗೆ ವೆದರಿಂಗ್ ಮತ್ತು ಎರೋಷನ್ ಕೂಡ ಕಾರಣ ಆಗ್ಬೋದು. ಕ್ಲೈಮೇಟ್ ಚೇಂಜ್ ಉದಾಹರಣೆಗೆ ಸ್ನೋ ಮೆಲ್ಟ್ ಆಗೋದ್ರಿಂದ ಇದರಿಂದಾಗಿ ಕೂಡ ಎರೋಷನ್ ಅನ್ನುವಂಥದ್ದು ಇನ್ಕ್ರೀಸ್ ಆಗ್ಬೋದು. ಸೆಡಿಮೆಂಟ್ ರನ್ ಆಫ್ ಅನ್ನುವಂಥದ್ದು ರಿಸರ್ವಾಯರ್ಗೆ ಆಗಬಹುದಾಗುತ್ತೆ. ಮೋರ್ ಫ್ರೀಕ್ವೆಂಟ್ ರೈನ್ಫಾಲ್ಸ್ಗಳಾಗಿರ್ಬೋದು, ಇವೆಲ್ಲವೂ ಕಾರಣ ಆಗುತ್ತೆ. ಡಿಫಾರೆಸ್ಟೇಷನ್ನಿಂದಾಗಿ ಟ್ರೀಸ್ಗಳು ಇದುವರೆಗೂ ಸಾಯಿಲನ್ನು ಟುಗೆದರ್ ಆಗಿ ಹೋಲ್ಡ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗ್ತಾ ಇತ್ತು. ಬಟ್ ಯಾವಾಗ ಮರಗಳನ್ನು ಕಡಿತೇವೆ ಅಲ್ಲಿ ಸಾಯಿಲನ್ನು ಹೋಲ್ಡ್ ಮಾಡುವಂಥ ಕೆಪಾಸಿಟಿ ಆ ಒಂದು ನೆಲಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದಾಗಿ ಕೂಡ ಅಲ್ಲಿ ಒಂದು ಸಾಯಿಲ್ ಅನ್ನುವಂಥದ್ದು ಎರೋಡ್ ಆಗ್ತಾ ಬರುತ್ತೆ. ಆ ಎರೋಡ್ ಆದಂಥ ಒಂದು ಸೆಡಿಮೆಂಟ್ ಅನ್ನುವಂಥದ್ದು ರನ್ ಆಫ್ನ ಮುಖಾಂತರವಾಗಿ ರಿಸರ್ವಾಯರನ್ನು ಸೇರಿಕೊಳ್ಳುತ್ತೆ. ಇನ್ನು ಪೂರ್ ಡ್ಯಾಮ್ ಮೇಂಟೆನೆನ್ಸ್, ಲ್ಯಾಕ್ ಆಫ್ ಮೇಂಟೆನೆನ್ಸ್ ಕೂಡ ಒಂದು ಕಾರಣ ಆಗಬಹುದು. ಹಾಗಾದರೆ ಈ ರೀತಿ ಡ್ಯಾಮ್ ಅನ್ನುವಂಥದ್ದು ಸೆಡಿಮೆಂಟೇಷನ್ ಹೆಚ್ಚಿನದಾಗಿ ಒಳಗೊಂಡು ಅದರ ಕೆಪಾಸಿಟಿ ಕಡಿಮೆ ಆದರೆ ಏನೆಲ್ಲ ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅಂತ ಅಂದರೆ, ಎನ್ವಿರಾನ್ಮೆಂಟಲಿ ಇದು ವಾಟರ್ ಸ್ಟೋರೇಜ್ ಕೆಪಾಸಿಟಿಯನ್ನು ಕಡಿಮೆ ಮಾಡುತ್ತೆ. ಡೌನ್ ಸ್ಟ್ರೀಮ್ ಯೂಸರ್ಸ್ಗಳಿಗೆ ಶಾರ್ಟೇಜ್ ಆಗುತ್ತೆ ವಾಟರ್ದು. ಮತ್ತು ಡ್ಯಾಮ್ ಫೇಲ್ಯೂರಿನ ರಿಸ್ಕ್ ಕೂಡ ಇನ್ಕ್ರೀಸ್ ಆಗುತ್ತೆ. ಡ್ಯಾಮ್ ಕೂಡ ಅನ್ಸ್ಟೇಬಲ್ ಆಗಬಹುದು. ಮತ್ತು ಎಕನಾಮಿಕಲಿ ನೋಡಿದಂಥ ಸಂದರ್ಭದಲ್ಲಿ ಕೂಡ ಸೆಡಿಮೆಂಟನ್ನು ರಿಮೂವ್ ಮಾಡೋದಕ್ಕೆ ಡ್ರೆಡ್ಜಿಂಗಿಗೆ ಮತ್ತು ಕಾಸ್ಟ್ ಆಫ್ ಮೇಂಟೆನೆನ್ಸ್ ಹೆಚ್ಚಾಗುತ್ತೆ. ಹೈಡ್ರಾಲಿಕ್ ಪವರ್ ಜನರೇಷನ್ನಿನ ಲಾಸ್ ಅನ್ನುವಂಥದ್ದು, ರೆಡ್ಯೂಸ್ಡ್ ವಾಟರ್ ಫ್ಲೋ ಆಗುತ್ತೆ. ಮತ್ತು ಇರಿಗೇಷನ್ ಮತ್ತು ವಾಟರ್ ಸಪ್ಲೈ ಅಗ್ರಿಕಲ್ಚರ್ ಮತ್ತು ಇಂಡಸ್ಟ್ರಿಯಲ್ಲಿ ರೆಡ್ಯೂಸ್ ಆಗುವಂಥದ್ದು, ಮತ್ತು ಡ್ಯಾಮ್ ಸ್ಟ್ರಕ್ಚರ್ ಮತ್ತು ಟರ್ಬೈನ್ಸ್ಗಳಿಗೆ ಡ್ಯಾಮೇಜ್ ಆಗುವಂಥದ್ದು, ಈ ರೀತಿಯ ಸಮಸ್ಯೆಗಳನ್ನು ಕಾಣಬೇಕಾಗಿ ಬರುತ್ತೆ. ಹಾಗಾಗಿ ಎಮರ್ಜೆನ್ಸಿ ಆ್ಯಕ್ಷನ್ ಪ್ಲಾನ್ಸ್ಗಳನ್ನು ಈ ವಿಚಾರದಲ್ಲಿ ಮಾಡುವಂಥ ಅವಶ್ಯಕತೆ ಇದೆ. ರೆಗ್ಯುಲರ್ ಇನ್ಸ್ಪೆಕ್ಷನ್ ಮತ್ತು ಮಾನಿಟರಿಂಗನ್ನು ಮಾಡಬೇಕು. ಒಟ್ಟಾರೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟನ್ನು ಮಾಡುವಂಥ ಸಂದರ್ಭದಲ್ಲಿ ಡ್ಯಾಮ್ಸ್ಗಳು ಕೂಡ ಈ ಒಂದು ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟಿಗೆ ಒಳಗಾಗಬೇಕು. ಪಬ್ಲಿಕ್ ಕನ್ಸಲ್ಟೇಷನನ್ನು ಮಾಡೋ ಮುಖಾಂತರವಾಗಿ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ಸಲ್ಲಿ ಅವರನ್ನು ಪಾರ್ಟಿಸಿಪೇಟ್ ಮಾಡಿಕೊಂಡು ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತಾ ಯಾವ ರೀತಿಯಾಗಿ ಇದನ್ನು ಈ ಒಂದು ಸೆಡಿಮೆಂಟೇಷನ್ ಆಗದಂತೆ ತಡೆಯೋದ್ರ ಕಡೆ ಕನ್ಸರ್ನ್ಸನ್ನು ವ್ಯಕ್ತಪಡಿಸಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ಬಿಸ್ನೆಸ್ ಕಾನ್ಫಿಡೆನ್ಸ್ ಇಂಡೆಕ್ಸ್ ಅಂತ ಹೇಳಿ ಪ್ರಿಲಿಮ್ಸ್ಗೆ ಪೂರಕವಾದಂಥ ಒಂದು ಆರ್ಟಿಕಲ್ ಆಗುತ್ತೆ. ಲೇಟೆಸ್ಟ್ CII ಬಿಸ್ನೆಸ್ ಕಾನ್ಫಿಡೆನ್ಸ್ ಇಂಡೆಕ್ಸನ್ನು ನಾವು ನೋಡಿದ್ರೆ, ಅಂದರೆ ಅಕ್ಟೋಬರ್ ಟು ಡಿಸೆಂಬರಿನ ಕಳೆದ ವರ್ಷದ ಒಂದು ಲಾಸ್ಟ್ ಕ್ವಾರ್ಟರಿಗೆ ನಾವು ನೋಡಿದಂಥ ಸಂದರ್ಭದಲ್ಲಿ ಹೈಯೆಸ್ಟ್ ರೀಡಿಂಗನ್ನು ಕಳೆದ 2 ವರ್ಷಗಳಲ್ಲಿ ಇದು ತೋರಿಸಿದೆ. ಎಷ್ಟರ ಮಟ್ಟಿಗೆ ಅಂದರೆ 67.6% ಬಿಸ್ನೆಸ್ ಕಾನ್ಫಿಡೆನ್ಸ್ ಇಂಡೆಕ್ಸ್ ಅನ್ನುವಂಥದ್ದು ಹೆಚ್ಚಾಗಿದೆ ಅನ್ನುವಂಥದ್ದು. ಈ ಹಿಂದಿನ ಕ್ವಾರ್ಟರ್ನಲ್ಲಿ ಇದು 62.2% ಇತ್ತು. ಇದು ಏನು ತೋರಿಸ್ತಾ ಇದೆ ಅಂದರೆ ಆಪ್ಟಿಮಿಸಮ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಬಿಸ್ನೆಸ್ನಲ್ಲಿ. ಅಂದರೆ ವಾಪಸ್ಸು ನಾವು ಒಂದು ಒಳ್ಳೆ ಎಕನಾಮಿಕ್ ಕಂಡೀಷನ್ಸ್ಗಳಿಗೆ ರಿಟರ್ನ್ ಆಗೋ ಕಡೆ ನಾವು ಗಮನ ಹರಿಸ್ಬೋದಾಗಿದೆ. ಭಾರತ ಒಂದು ಸೇಫ್ ಸ್ಪಾಟ್ ಆಗಿದೆ. ಡಿಸ್ಪೈಟ್ ಗ್ಲೋಬಲ್ ಎಕನಾಮಿಕ್ ಅನ್ಸರ್ಟನಿಟೀಸ್ಗಳು ರೈಸ್ ಆದರೂ ಕೂಡ ಇಂಡಿಯಾ ಅನ್ನುವಂಥದ್ದು ಸೇಫ್ ಸ್ಪಾಟ್ ಆಗಿ ಕಾಣಿಸ್ತಾ ಇದೆ. OECD ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಏನಿದೆ, ಈ ಒಂದು ಸಂಸ್ಥೆ ಪ್ರಕಾರ ಬಿಸ್ನೆಸ್ ಕಾನ್ಫಿಡೆಂಟ್ ಇಂಡೆಕ್ಸ್ ಅನ್ನುವಂಥದ್ದು ಫ್ಯೂಚರ್ ಡೆವಲಪ್ಮೆಂಟ್ಸ್ಗಳ ಒಂದು ವಿಚಾರದ ಬಗ್ಗೆ ಇನ್ಫಾರ್ಮೇಷನನ್ನು ತೋರಿಸುತ್ತೆ. ಒಪಿನಿಯನ್ ಸರ್ವೇಸ್ಗಳ ಮುಖಾಂತರವಾಗಿ ಪ್ರೊಡಕ್ಷನಲ್ಲಿ ಡೆವಲಪ್ಮೆಂಟ್ಸ್ಗಳು ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಒಪಿನಿಯನ್ ಸರ್ವೇಸ್ಗಳನ್ನು ನಡೆಸಿ ಫ್ಯೂಚರ್ ಡೆವಲಪ್ಮೆಂಟ್ಸ್ಗಳ ಇನ್ಫಾರ್ಮೇಷನನ್ನು ಒದಗಿಸಿಕೊಡುತ್ತೆ. ಹಾಗೆಯೇ ಫಿನಿಶ್ಡ್ ಗೂಡ್ಸ್ ಅನ್ನುವಂಥದ್ದು ಇಂಡಸ್ಟ್ರಿ ಸೆಕ್ಟರ್ನಲ್ಲಿ ಎಷ್ಟು ಸ್ಟಾಕ್ಸ್ ಇದೆ, ಎಷ್ಟು ಆರ್ಡರ್ಸ್ ಇದೆ, ಇವೆಲ್ಲದರ ವಿಚಾರವನ್ನು ಮಾಹಿತಿಯನ್ನು ಕಲೆ ಹಾಕಿ ಇನ್ಫಾರ್ಮೇಷನನ್ನು ಇದು ಒದಗಿಸಿಕೊಡುತ್ತೆ. ಹಾಗೆಯೇ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದೇ ಆದರೆ, ಇದೊಂದು ನಾನ್ ಗವರ್ಮೆಂಟಲ್ ನಾಟ್ ಫಾರ್ ಪ್ರಾಫಿಟ್ ಇಂಡಸ್ಟ್ರಿ ಮ್ಯಾನೇಜ್ಡ್ ಆರ್ಗನೈಸೇಷನ್ ಆಗಿದೆ. 1895ರಲ್ಲಿ ಇದು ಪ್ರಾರಂಭ ಆಯಿತು. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅನ್ನುವಂಥದ್ದನ್ನು ನೀವು ಮಾಹಿತಿಯನ್ನು ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ಬಿಸ್ನೆಸ್ ಕಾನ್ಫಿಡೆಂಟ್ ಇಂಡೆಕ್ಸನ್ನು ಯಾರು ತರ್ತಾರೆ ಅಂದರೆ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ರಿಲೀಸ್ ಮಾಡುತ್ತೆ. ಇದು ಏನು ತಿಳಿಸಿದೆ ಅಂದರೆ 67.6% ಇದೆ ಕಳೆದ ಒಂದು ಕ್ವಾರ್ಟರ್ನಲ್ಲಿ, ಕಳೆದ ವರ್ಷದಲ್ಲಿ ಅಂಥೇಳಿ ನಮಗೆ ಗೊತ್ತಾಗ್ತದೆ. ಈ ಹಿಂದಿನ ಕ್ವಾರ್ಟರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ಇನ್ನಷ್ಟು ಹೆಚ್ಚಾಗಿರೋದ್ರಿಂದಾಗಿ ಒಂದು ಫೇವರಬಲ್ ಕಂಡೀಷನ್ನ ಬಿಸ್ನೆಸ್ಸಿಗೆ ನಾವು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಒಂದು ಆಪ್ಟಿಮಿಸಮ್ ನಮಗೆ ಕಾಣಿಸ್ತಾ ಇದೆ ಅನ್ನುವಂಥದ್ದು ತಿಳಿದು ಬರುತ್ತೆ. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.